ಸರ್, ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಕಳೆದ ಕೆಲ ದಿನಗಳ ಹಿಂದೆ ಶಿವಮೊಗ್ಗದಲ್ಲಿರುವಂಥ 2 ಇಂದಿರಾ ಕ್ಯಾಂಟೀನ್ಗಳು ಉದ್ಘಾಟನೆಗೊಳ್ಳದೆ ಅನೈತಿಕ ಚಟುವಟಿಕೆಯ ತಾಣ ಆಗಿದೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರಿಸಿತ್ತು. ಈ ಸುದ್ದಿಯಿಂದ ಎಚ್ಚೆತ್ತಂಥ ಮಹಾನಗರ ಪಾಲಿಕೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರಿಂದ 2 ಇಂದಿರಾ ಕ್ಯಾಂಟೀನ್ಗಳನ್ನು ಉದ್ಘಾಟನೆ ಮಾಡಿಸಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನಾನಿರುವಂಥ ಸ್ಥಳ ಏನಿದೆ ಇದು ಗೋಪಾಲ ಬಡಾವಣೆಯ 17ನೇ ವಾರ್ಡ್ ನಂಬರ್ ಇರ್ಬೋದು. ವಿಜಯನಗರದ ಗೋಪಾಲಗೌಡ ಬಡಾವಣೆಯ 17ನೇ ವಾರ್ಡ್ ನಂಬರ್ನಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಇದು ಇವತ್ತು ಉದ್ಘಾಟನೆಗೊಂಡಿರುವಂಥದ್ದು. ಈ ಹಿಂದೆ ವಿದ್ಯಾನಗರ ಹಾಗೂ ಈ ವಿಜಯನಗರದಲ್ಲಿರುವಂಥ 2 ಇಂದಿರಾ ಕ್ಯಾಂಟೀನ್ಗಳು ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು, ಕುಡುಕರ ಅಡ್ಡೆ ಆಗಿತ್ತು. ವಿದ್ಯಾನಗರದ ಇಂದಿರಾ ಕ್ಯಾಂಟೀನ್ ಅಂತೂ ಕುಡುಕರ ಅಡ್ಡೆ ಆಗಿಲಿ ಸಾವಿರಾರು ಪೌಚ್ಗಳು ಸಹ ಬಿದ್ದಿತ್ತು. ಇದನ್ನು ಸುದ್ದಿ ಬಿತ್ತರಿಸಿದಂಥ ರಿಪಬ್ಲಿಕ್ ಕನ್ನಡ ಎಚ್ಚರಿಸುವಂಥ ಕೆಲಸವನ್ನು ಮಾಡಿತ್ತು. ಅದರಿಂದ ಎಚ್ಚೆತ್ತಂಥ ಮಹಾನಗರ ಪಾಲಿಕೆ ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ವಿಜುವಲ್ಸ್ಗಳಲ್ಲಿ ಕಾಣ್ತಾ ಇದೆ. ಜನರು ಬಂದು ಇವತ್ತು ಏನು ಊಟ ಮಾಡ್ತಿದ್ದಾರೆ. ಜೊತೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಅರ್ಪಿಸಿರುವಂಥದ್ದು. ಏನು ಸಾಕಷ್ಟು ದಿನಗಳಿಂದ ಏನು ಅನೈತಿಕ ಚಟುವಟಿಕೆಯ ತಾಣವಾಗಿದ್ದ ಇಂದಿರಾ ಕ್ಯಾಂಟೀನ್ ಇವತ್ತು ಸಾರ್ವಜನಿಕರಿಗೆ ಊಟಕ್ಕೆ ಮುಕ್ತವಾಗಿರುವಂಥದ್ದು. ಸರ್ಕಾರದ ಯೋಜನೆಗಳು ಈ ನಿಟ್ಟಿನಲ್ಲಿ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಮುಕ್ತವಾಗಿರುವಂಥದ್ದು. ಹಾಗಾಗಿ ಜನರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಹೇಳ್ತಿದ್ದಾರೆ. ಸಾಕಷ್ಟು ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು, ಅದನ್ನು ಕಣ್ತರಿಸುವಂಥ ಕೆಲಸವನ್ನು ರಿಪಬ್ಲಿಕ್ ಮಾಡಿದೆ. ಇವತ್ತು 2 ಕ್ಯಾಂಟೀನ್ಗಳು ಉದ್ಘಾಟನೆಯಾಗಿ ಎಲ್ರಿಗೂ ಅನುಕೂಲ ಆಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಅರ್ಪಿಸಿರುವಂಥದ್ದು. ಭೀಮನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸರ್, ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಕಳೆದ ಕೆಲ ದಿನಗಳ ಹಿಂದೆ ಶಿವಮೊಗ್ಗದಲ್ಲಿರುವಂಥ 2 ಇಂದಿರಾ ಕ್ಯಾಂಟೀನ್ಗಳು ಉದ್ಘಾಟನೆಗೊಳ್ಳದೆ ಅನೈತಿಕ ಚಟುವಟಿಕೆಯ ತಾಣ ಆಗಿದೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರಿಸಿತ್ತು. ಈ ಸುದ್ದಿಯಿಂದ ಎಚ್ಚೆತ್ತಂಥ ಮಹಾನಗರ ಪಾಲಿಕೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರಿಂದ 2 ಇಂದಿರಾ ಕ್ಯಾಂಟೀನ್ಗಳನ್ನು ಉದ್ಘಾಟನೆ ಮಾಡಿಸಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನಾನಿರುವಂಥ ಸ್ಥಳ ಏನಿದೆ ಇದು ಗೋಪಾಲ ಬಡಾವಣೆಯ 17ನೇ ವಾರ್ಡ್ ನಂಬರ್ ಇರ್ಬೋದು. ವಿಜಯನಗರದ ಗೋಪಾಲಗೌಡ ಬಡಾವಣೆಯ 17ನೇ ವಾರ್ಡ್ ನಂಬರ್ನಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಇದು ಇವತ್ತು ಉದ್ಘಾಟನೆಗೊಂಡಿರುವಂಥದ್ದು. ಈ ಹಿಂದೆ ವಿದ್ಯಾನಗರ ಹಾಗೂ ಈ ವಿಜಯನಗರದಲ್ಲಿರುವಂಥ 2 ಇಂದಿರಾ ಕ್ಯಾಂಟೀನ್ಗಳು ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು, ಕುಡುಕರ ಅಡ್ಡೆ ಆಗಿತ್ತು. ವಿದ್ಯಾನಗರದ ಇಂದಿರಾ ಕ್ಯಾಂಟೀನ್ ಅಂತೂ ಕುಡುಕರ ಅಡ್ಡೆ ಆಗಿಲಿ ಸಾವಿರಾರು ಪೌಚ್ಗಳು ಸಹ ಬಿದ್ದಿತ್ತು. ಇದನ್ನು ಸುದ್ದಿ ಬಿತ್ತರಿಸಿದಂಥ ರಿಪಬ್ಲಿಕ್ ಕನ್ನಡ ಎಚ್ಚರಿಸುವಂಥ ಕೆಲಸವನ್ನು ಮಾಡಿತ್ತು. ಅದರಿಂದ ಎಚ್ಚೆತ್ತಂಥ ಮಹಾನಗರ ಪಾಲಿಕೆ ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ವಿಜುವಲ್ಸ್ಗಳಲ್ಲಿ ಕಾಣ್ತಾ ಇದೆ. ಜನರು ಬಂದು ಇವತ್ತು ಏನು ಊಟ ಮಾಡ್ತಿದ್ದಾರೆ. ಜೊತೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಅರ್ಪಿಸಿರುವಂಥದ್ದು. ಏನು ಸಾಕಷ್ಟು ದಿನಗಳಿಂದ ಏನು ಅನೈತಿಕ ಚಟುವಟಿಕೆಯ ತಾಣವಾಗಿದ್ದ ಇಂದಿರಾ ಕ್ಯಾಂಟೀನ್ ಇವತ್ತು ಸಾರ್ವಜನಿಕರಿಗೆ ಊಟಕ್ಕೆ ಮುಕ್ತವಾಗಿರುವಂಥದ್ದು. ಸರ್ಕಾರದ ಯೋಜನೆಗಳು ಈ ನಿಟ್ಟಿನಲ್ಲಿ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಮುಕ್ತವಾಗಿರುವಂಥದ್ದು. ಹಾಗಾಗಿ ಜನರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಹೇಳ್ತಿದ್ದಾರೆ. ಸಾಕಷ್ಟು ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು, ಅದನ್ನು ಕಣ್ತರಿಸುವಂಥ ಕೆಲಸವನ್ನು ರಿಪಬ್ಲಿಕ್ ಮಾಡಿದೆ. ಇವತ್ತು 2 ಕ್ಯಾಂಟೀನ್ಗಳು ಉದ್ಘಾಟನೆಯಾಗಿ ಎಲ್ರಿಗೂ ಅನುಕೂಲ ಆಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಅರ್ಪಿಸಿರುವಂಥದ್ದು. ಭೀಮನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸರ್, ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಕಳೆದ ಕೆಲ ದಿನಗಳ ಹಿಂದೆ ಶಿವಮೊಗ್ಗದಲ್ಲಿರುವಂಥ 2 ಇಂದಿರಾ ಕ್ಯಾಂಟೀನ್ಗಳು ಉದ್ಘಾಟನೆಗೊಳ್ಳದೆ ಅನೈತಿಕ ಚಟುವಟಿಕೆಯ ತಾಣ ಆಗಿದೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರಿಸಿತ್ತು. ಈ ಸುದ್ದಿಯಿಂದ ಎಚ್ಚೆತ್ತಂಥ ಮಹಾನಗರ ಪಾಲಿಕೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರಿಂದ 2 ಇಂದಿರಾ ಕ್ಯಾಂಟೀನ್ಗಳನ್ನು ಉದ್ಘಾಟನೆ ಮಾಡಿಸಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನಾನಿರುವಂಥ ಸ್ಥಳ ಏನಿದೆ ಇದು ಗೋಪಾಲ ಬಡಾವಣೆಯ 17ನೇ ವಾರ್ಡ್ ನಂಬರ್ ಇರ್ಬೋದು. ವಿಜಯನಗರದ ಗೋಪಾಲಗೌಡ ಬಡಾವಣೆಯ 17ನೇ ವಾರ್ಡ್ ನಂಬರ್ನಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಇದು ಇವತ್ತು ಉದ್ಘಾಟನೆಗೊಂಡಿರುವಂಥದ್ದು. ಈ ಹಿಂದೆ ವಿದ್ಯಾನಗರ ಹಾಗೂ ಈ ವಿಜಯನಗರದಲ್ಲಿರುವಂಥ 2 ಇಂದಿರಾ ಕ್ಯಾಂಟೀನ್ಗಳು ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು, ಕುಡುಕರ ಅಡ್ಡೆ ಆಗಿತ್ತು. ವಿದ್ಯಾನಗರದ ಇಂದಿರಾ ಕ್ಯಾಂಟೀನ್ ಅಂತೂ ಕುಡುಕರ ಅಡ್ಡೆ ಆಗಿಲಿ ಸಾವಿರಾರು ಪೌಚ್ಗಳು ಸಹ ಬಿದ್ದಿತ್ತು. ಇದನ್ನು ಸುದ್ದಿ ಬಿತ್ತರಿಸಿದಂಥ ರಿಪಬ್ಲಿಕ್ ಕನ್ನಡ ಎಚ್ಚರಿಸುವಂಥ ಕೆಲಸವನ್ನು ಮಾಡಿತ್ತು. ಅದರಿಂದ ಎಚ್ಚೆತ್ತಂಥ ಮಹಾನಗರ ಪಾಲಿಕೆ ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ವಿಜುವಲ್ಸ್ಗಳಲ್ಲಿ ಕಾಣ್ತಾ ಇದೆ. ಜನರು ಬಂದು ಇವತ್ತು ಏನು ಊಟ ಮಾಡ್ತಿದ್ದಾರೆ. ಜೊತೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಅರ್ಪಿಸಿರುವಂಥದ್ದು. ಏನು ಸಾಕಷ್ಟು ದಿನಗಳಿಂದ ಏನು ಅನೈತಿಕ ಚಟುವಟಿಕೆಯ ತಾಣವಾಗಿದ್ದ ಇಂದಿರಾ ಕ್ಯಾಂಟೀನ್ ಇವತ್ತು ಸಾರ್ವಜನಿಕರಿಗೆ ಊಟಕ್ಕೆ ಮುಕ್ತವಾಗಿರುವಂಥದ್ದು. ಸರ್ಕಾರದ ಯೋಜನೆಗಳು ಈ ನಿಟ್ಟಿನಲ್ಲಿ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಮುಕ್ತವಾಗಿರುವಂಥದ್ದು. ಹಾಗಾಗಿ ಜನರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಹೇಳ್ತಿದ್ದಾರೆ. ಸಾಕಷ್ಟು
ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು. ಅದನ್ನು ಕಣ್ತರಿಸುವಂಥ ಕೆಲಸವನ್ನು ರಿಪಬ್ಲಿಕ್ ಮಾಡಿದೆ. ಇವತ್ತು ಎರಡೂ ಕ್ಯಾಂಟೀನ್ಗಳು ಉದ್ಘಾಟನೆಯಾಗಿ ಎಲ್ರಿಗೂ ಅನುಕೂಲ ಆಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆ ಧನ್ಯವಾದವನ್ನು ಅರ್ಪಿಸಿರುವಂಥದ್ದು. ಭೀಮನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸರ್, ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಕಳೆದ ಕೆಲ ದಿನಗಳ ಹಿಂದೆ ಶಿವಮೊಗ್ಗದಲ್ಲಿರುವಂಥ 2 ಇಂದಿರಾ ಕ್ಯಾಂಟೀನ್ಗಳು ಉದ್ಘಾಟನೆಗೊಳ್ಳದೆ ಅನೈತಿಕ ಚಟುವಟಿಕೆಯ ತಾಣ ಆಗಿದೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರಿಸಿತ್ತು. ಈ ಸುದ್ದಿಯಿಂದ ಎಚ್ಚೆತ್ತಂಥ ಮಹಾನಗರ ಪಾಲಿಕೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರಿಂದ 2 ಇಂದಿರಾ ಕ್ಯಾಂಟೀನ್ಗಳನ್ನು ಉದ್ಘಾಟನೆ ಮಾಡಿಸಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನಾನಿರುವಂಥ ಸ್ಥಳ ಏನಿದೆ ಇದು ಗೋಪಾಲ ಬಡಾವಣೆಯ 17ನೇ ವಾರ್ಡ್ ನಂಬರ್ ಇರ್ಬೋದು. ವಿಜಯನಗರದ ಗೋಪಾಲಗೌಡ ಬಡಾವಣೆಯ 17ನೇ ವಾರ್ಡ್ ನಂಬರ್ನಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಇದು ಇವತ್ತು ಉದ್ಘಾಟನೆಗೊಂಡಿರುವಂಥದ್ದು. ಈ ಹಿಂದೆ ವಿದ್ಯಾನಗರ ಹಾಗೂ ಈ ವಿಜಯನಗರದಲ್ಲಿರುವಂಥ 2 ಇಂದಿರಾ ಕ್ಯಾಂಟೀನ್ಗಳು ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು, ಕುಡುಕರ ಅಡ್ಡೆ ಆಗಿತ್ತು. ವಿದ್ಯಾನಗರದ ಇಂದಿರಾ ಕ್ಯಾಂಟೀನ್ ಅಂತೂ ಕುಡುಕರ ಅಡ್ಡೆ ಆಗಿಲಿ ಸಾವಿರಾರು ಪೌಚ್ಗಳು ಸಹ ಬಿದ್ದಿತ್ತು. ಇದನ್ನು ಸುದ್ದಿ ಬಿತ್ತರಿಸಿದಂಥ ರಿಪಬ್ಲಿಕ್ ಕನ್ನಡ ಎಚ್ಚರಿಸುವಂಥ ಕೆಲಸವನ್ನು ಮಾಡಿತ್ತು. ಅದರಿಂದ ಎಚ್ಚೆತ್ತಂಥ ಮಹಾನಗರ ಪಾಲಿಕೆ ಇವತ್ತು ಉದ್ಘಾಟನೆಯನ್ನು ಮಾಡಿರುವಂಥದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ವಿಜುವಲ್ಸ್ಗಳಲ್ಲಿ ಕಾಣ್ತಾ ಇದೆ, ಜನರು ಬಂದು ಇವತ್ತು ಏನು ಊಟ ಮಾಡ್ತಿದ್ದಾರೆ. ಜೊತೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಅರ್ಪಿಸಿರುವಂಥದ್ದು. ಏನು ಸಾಕಷ್ಟು ದಿನಗಳಿಂದ ಏನು ಅನೈತಿಕ ಚಟುವಟಿಕೆಯ ತಾಣವಾಗಿದ್ದ ಇಂದಿರಾ ಕ್ಯಾಂಟೀನ್ ಇವತ್ತು ಸಾರ್ವಜನಿಕರಿಗೆ ಊಟಕ್ಕೆ ಮುಕ್ತವಾಗಿರುವಂಥದ್ದು. ಸರ್ಕಾರದ ಯೋಜನೆಗಳು ಈ ನಿಟ್ಟಿನಲ್ಲಿ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಮುಕ್ತವಾಗಿರುವಂಥದ್ದು. ಹಾಗಾಗಿ ಜನರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಹೇಳ್ತಿದ್ದಾರೆ. ಸಾಕಷ್ಟು ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು, ಅದನ್ನು ಕಣ್ತರಿಸುವಂಥ ಕೆಲಸವನ್ನು ರಿಪಬ್ಲಿಕ್ ಮಾಡಿದೆ. ಇವತ್ತು 2 ಕ್ಯಾಂಟೀನ್ಗಳು ಉದ್ಘಾಟನೆಯಾಗಿ ಎಲ್ರಿಗೂ ಅನುಕೂಲ ಆಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆ ಧನ್ಯವಾದವನ್ನು ಅರ್ಪಿಸಿರುವಂಥದ್ದು. ಭೀಮನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸರ್, ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಕಳೆದ ಕೆಲ ದಿನಗಳ ಹಿಂದೆ ಶಿವಮೊಗ್ಗದಲ್ಲಿರುವಂಥ 2 ಇಂದಿರಾ ಕ್ಯಾಂಟೀನ್ಗಳು ಉದ್ಘಾಟನೆಗೊಳ್ಳದೆ ಅನೈತಿಕ ಚಟುವಟಿಕೆಯ ತಾಣ ಆಗಿದೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರಿಸಿತ್ತು. ಈ ಸುದ್ದಿಯಿಂದ ಎಚ್ಚೆತ್ತಂಥ ಮಹಾನಗರ ಪಾಲಿಕೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರಿಂದ 2 ಇಂದಿರಾ ಕ್ಯಾಂಟೀನ್ಗಳನ್ನು ಉದ್ಘಾಟನೆ ಮಾಡಿಸಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನಾನಿರುವಂಥ ಸ್ಥಳ ಏನಿದೆ ಇದು ಗೋಪಾಲ ಬಡಾವಣೆಯ 17ನೇ ವಾರ್ಡ್ ನಂಬರ್ ಇರ್ಬೋದು. ವಿಜಯನಗರದ ಗೋಪಾಲಗೌಡ ಬಡಾವಣೆಯ 17ನೇ ವಾರ್ಡ್ ನಂಬರ್ನಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಇದು ಇವತ್ತು ಉದ್ಘಾಟನೆಗೊಂಡಿರುವಂಥದ್ದು. ಈ ಹಿಂದೆ ವಿದ್ಯಾನಗರ ಹಾಗೂ ಈ ವಿಜಯನಗರದಲ್ಲಿರುವಂಥ 2 ಇಂದಿರಾ ಕ್ಯಾಂಟೀನ್ಗಳು ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು, ಕುಡುಕರ ಅಡ್ಡೆ ಆಗಿತ್ತು. ವಿದ್ಯಾನಗರದ ಇಂದಿರಾ ಕ್ಯಾಂಟೀನ್ ಅಂತೂ ಕುಡುಕರ ಅಡ್ಡೆ ಆಗಿಲಿ ಸಾವಿರಾರು ಪೌಚ್ಗಳು ಸಹ ಬಿದ್ದಿತ್ತು. ಇದನ್ನು ಸುದ್ದಿ ಬಿತ್ತರಿಸಿದಂಥ ರಿಪಬ್ಲಿಕ್ ಕನ್ನಡ ಎಚ್ಚರಿಸುವಂಥ ಕೆಲಸವನ್ನು ಮಾಡಿತ್ತು. ಅದರಿಂದ ಎಚ್ಚೆತ್ತಂಥ ಮಹಾನಗರ ಪಾಲಿಕೆ ಇವತ್ತು ಉದ್ಘಾಟನೆಯನ್ನು ಮಾಡಿರುವಂಥದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ವಿಜುವಲ್ಸ್ಗಳಲ್ಲಿ ಕಾಣ್ತಾ ಇದೆ, ಜನರು ಬಂದು ಇವತ್ತು ಏನು ಊಟ ಮಾಡ್ತಿದ್ದಾರೆ. ಜೊತೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಅರ್ಪಿಸಿರುವಂಥದ್ದು. ಏನು ಸಾಕಷ್ಟು ದಿನಗಳಿಂದ ಏನು ಅನೈತಿಕ ಚಟುವಟಿಕೆಯ ತಾಣವಾಗಿದ್ದ ಇಂದಿರಾ ಕ್ಯಾಂಟೀನ್ ಇವತ್ತು ಸಾರ್ವಜನಿಕರಿಗೆ ಊಟಕ್ಕೆ ಮುಕ್ತವಾಗಿರುವಂಥದ್ದು. ಸರ್ಕಾರದ ಯೋಜನೆಗಳು ಈ ನಿಟ್ಟಿನಲ್ಲಿ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಮುಕ್ತವಾಗಿರುವಂಥದ್ದು. ಹಾಗಾಗಿ ಜನರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಹೇಳ್ತಿದ್ದಾರೆ. ಸಾಕಷ್ಟು ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು, ಅದನ್ನು ಕಣ್ತರಿಸುವಂಥ ಕೆಲಸವನ್ನು ರಿಪಬ್ಲಿಕ್ ಮಾಡಿದೆ. ಇವತ್ತು 2 ಕ್ಯಾಂಟೀನ್ಗಳು ಉದ್ಘಾಟನೆಯಾಗಿ ಎಲ್ರಿಗೂ ಅನುಕೂಲ ಆಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆ ಧನ್ಯವಾದವನ್ನು ಅರ್ಪಿಸಿರುವಂಥದ್ದು. ಭೀಮನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.